ಮಹಾಕುಂಭಮೇಳವನ್ನು ಆಯೋಜಿಸಿದ ಹೆಸರಲ್ಲಿ ಭರ್ಜರಿ ಪ್ರಚಾರ ಪಡೆದುಕೊಳ್ಳುವಂತಹ ಬಿಜೆಪಿ ಅಲ್ಲಿ ಮಹಾ ದುರಂತ ಸಂಭವಿಸಿದಾಗ ಜವಾಬ್ದಾರಿಯನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ? 2-3 ಗಂಟೆಗಳಲ್ಲಿ 10 ಕೋಟಿ ಜನರನ್ನ ಎಣಿಸುವವರಿಗೆ 30 ಮೃತದೇಹಗಳನ್ನ ಎಣಿಸೋದಕ್ಕೆ 19 ಗಂಟೆಗಳು ಯಾಕೆ ಬೇಕಾದ್ವು? ಮಹಾಕುಂಭಮೇಳದ ಹೆಸರಲ್ಲಿ ಆದಿತ್ಯನಾಥ್ ಜಪ ಮಾಡ್ತಿದ್ದಂತಹ ಮಡಿಲ ಮಾಧ್ಯಮಗಳು ಕಾಲ್ ತುಳಿತವನ್ನ ಪ್ರಾಮಾಣಿಕತೆಯಿಂದ ವರದಿ ಮಾಡೋದಕ್ಕೆ ಯಾಕೆ ಸಂಪೂರ್ಣವಾಗಿ ವಿಫಲ ಆಗಿವೆ? ಇದನ್ನ ಇನ್ನೂ ಕಾಲ್ ತುಳಿತದಂತಹ ಪರಿಸ್ಥಿತಿ ಅಂತ ಯಾಕೆ ಸುಳ್ಳು ವರದಿ ಮಾಡ್ಲಾಗ್ತಾ ಇದೆ? ಯಾಕೆ ಕಾಲ್ ತುಳಿತ ಅಂತ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಮಾಧ್ಯಮಗಳು? ಈ ಮಡಿಲ ಮಾಧ್ಯಮಗಳು ಕಾಲ್ ತುಳಿತ ಅಂತ ಕರೆಯುವಂತ ಧೈರ್ಯವನ್ನ ತೋರಿಸೋದಿಕ್ಕೆ ಇನ್ನು ಎಷ್ಟು ಜೀವಗಳು ಬಲಿಯಾಗಬೇಕು? ಕುಂಭಮೇಳದ ಹೆಸರಿನಲ್ಲಿ ಆದಿತ್ಯನಾಥ್ ಮತ್ತೆ ಮೋದಿ ಅವರನ್ನ ಅಟ್ಟಕ್ಕೇರಿಸಿದಂತಹ ಮಾಧ್ಯಮಗಳು ಈಗ ಅವರನ್ನ ಯಾಕೆ ಅದಕ್ಕೆ ಹೊಣೆಗಾರರನ್ನಾಗಿ ಮಾಡ್ತಾ ಇಲ್ಲ? ಮಹಾಕುಂಭದಲ್ಲಿ ಕಾಲ್ ತುಳಿತ ಹೇಗೆ ಸಂಭವಿಸಿತು ಮತ್ತು ಅದರ ಹಿಂದಿನ ನಿಜವಾದ ಕಾರಣಗಳೇನು? ವಿಐಪಿ ಸಂಸ್ಕೃತಿನೇ ಹೆಚ್ಚಿನ ಜನಸಂದಣಿ ಕಾರಣ ಆಗಿದೆಯಾ? ಕಾಲ್ ತುಳಿತದಂತಹ ಘಟನೆಗಳನ್ನ ತಡೆಯೋದಕ್ಕೆ ಸರ್ಕಾರ ಯಾವ ಕ್ರಮಗಳನ್ನ ಕೈಗೊಂಡಿದೆ ಮತ್ತು ಅವು ಎಷ್ಟು ಪರಿಣಾಮಕಾರಿಯಾಗಿದ್ವು? ನಿನ್ನೆ ಮಹಾಕುಂಭ ಮೇಳದಲ್ಲಿ ನಡೆದಿರುವಂತಹ ಕಾಲ್ ತುಳಿತ ಅವಘಡಕ್ಕೆ ಸಂಬಂಧಿಸಿ ಎದ್ದಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನ ನಾವಿವತ್ತು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಮಹಾಕುಂಭ ಮೇಳದಲ್ಲಿ ನಡೆದಿರುವಂತಹ ಅವಘಡಕ್ಕೆ ಯಾರು ಹೊಣೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನ ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಮಹಾಕುಂಭ ಒಂದು ನಂಬಿಕೆ ವಿಷಯ ಆಗಿದೆ. ಆದ್ರೆ ಮಹಾಕುಂಭದ ಜನಸಮೂಹ ಕಾಲ್ ತುಳಿತಕ್ಕೆ ಬಲಿಯಾದಾಗ ಅದು ನಂಬಿಕೆ ವಿಷಯ ಆಗೋದಿಲ್ಲ. ಅದು ಅನೇಕ ಜನರ ಸಾವು ನೋವಿನ ವಿಷಯ ಆಗುತ್ತೆ. ಕುಟುಂಬಗಳು ತಮ್ಮವರನ್ನ ಕಳೆದುಕೊಳ್ತವೆ. ಯಾರ್ದೋ ಜೀವ ಹೋಗುತ್ತೆ, ಜೀವನವೇ ನಾಶ ಆಗೋಗುತ್ತೆ. ಯಾರದ್ದೋ ಮನೆ ನಾಶ ಆಗುತ್ತೆ ಮತ್ತೆ ಯಾರದ್ದೋ ದೇಹ ಗಾಯಗಳಿಂದ ಜರ್ಜರಿತವಾಗುತ್ತೆ. ನಂಬಿಕೆಗೆ ಸಾಧ್ಯ ಆದಷ್ಟು ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ನೋದು ಸರಿ, ಆದ್ರೆ ಎಷ್ಟು ಬೇಕೋ ಅಷ್ಟೇ ಗಮನವನ್ನ ಮಾತ್ರ ನೀಡಬೇಕು. ನಂಬಿಕೆ ಹೆಸರಲ್ಲಿ ತರ್ಕವನ್ನ ಮರೆತರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಅದೇ ಮಹಾಕುಂಭದಲ್ಲಿ ಮಾರಕವಾಗಿ ಪರಿಣಮಿಸಿದೆ. ಮೌನಿ ಅಮಾವಾಸ್ಯೆಯ ಸಮಯದಲ್ಲಿ ಸ್ನಾನ ಮಾಡುವಂತ ನಂಬಿಕೆಯಿಂದಾಗಿ ಒಂದು ದೊಡ್ಡ ಜನಸಮೂಹ ಅಲಹಾಬಾದ್ ತಲುಪಿತು. ಮಾಧ್ಯಮ ವರದಿಗಳ ಪ್ರಕಾರ ಜನವರಿ 28ರ ರಾತ್ರಿ 1:30 ಸುಮಾರಿಗೆ ಪ್ರಯಾಗ್ರಾಜ್ನ ಸಂಗಮ್ ಬಳಿ ಕಾಲ್ ತುಳಿತ ಸಂಭವಿಸಿತು. ಇದರಿಂದಾಗಿ ಸುಮಾರು 30 ಜನ ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಮತ್ತು 60ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಆದ್ರೆ ಮೃತಪಟ್ಟವರ ಸಂಖ್ಯೆ 40 ಅಂತ ಸ್ವತಂತ್ರ ಪತ್ರಕರ್ತರು ಹೇಳಿದ್ದಾರೆ. ಭಾರಿ ಜನಸಂದಣಿಯನ್ನ ನಿರ್ವಹಿಸೋದು ಸುಲಭದ ಕೆಲಸ ಅಲ್ಲ, ಇದು ತುಂಬಾ ಕಷ್ಟಕರವಾದಂತಹ ಕೆಲಸ. ಕಾಲ್ ತುಳಿತದ ಸಂದರ್ಭದಲ್ಲಿ ಗಾಯಗೊಂಡು ಸಾಯುವಂತ ಸಾಧ್ಯತೆ ಇರುತ್ತೆ. ಇದು ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಸರ್ಕಾರಕ್ಕೆ ಗೊತ್ತಿರುತ್ತೆ ಮತ್ತು ಗೊತ್ತಿರಬೇಕು. 1950ರಿಂದ ಇಲ್ಲಿಯವರೆಗೆ ಅನೇಕ ಕುಂಭ ಕಾರ್ಯಕ್ರಮಗಳ ಸಮಯದಲ್ಲಿ ಜನಸಂದಣಿಯನ್ನ ನಿಭಾಯಿಸೋದಿಕ್ ಸಾಧ್ಯ ಆಗಲಿಲ್ಲ. 1954ರಲ್ಲಿ ಕಾಲ್ ತುಳಿತ ಸಂಭವಿಸಿತು. ಜನಸಂದಣಿ ನಿಯಂತ್ರಣ ತಪ್ಪಿತು ಮತ್ತು ಅನೇಕ ಜನರು ಪ್ರಾಣ ಕಳೆದುಕೊಂಡಿದ್ರು. ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳದ ಸಮಯದಲ್ಲಿ 800 ಜನರು ಮುಳುಗಿ ಅಥವಾ ನದಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ರು. 1986ರಲ್ಲಿ ಹರಿದ್ವಾರದಲ್ಲಿ ನಡೆದಂತಹ ಕುಂಭಮೇಳದ ಸಮಯದಲ್ಲಿ ಸುಮಾರು 200 ಜನರು ಸಾವನ್ನಪ್ಪಿದ್ರು. 2003ರಲ್ಲಿ ನಾಸಿಕ್ನಲ್ಲಿ ನಡೆದಂತಹ ಕುಂಭಮೇಳದ ಸಮಯದಲ್ಲಿ ಕಾಲ್ ತುಳಿತ ಸಂಭವಿಸಿ ಸುಮಾರು 39 ಜನ ಸಾವನ್ನಪ್ಪಿದ್ರು. 2013ರಲ್ಲಿ ಕುಂಭಮೇಳದ ಸಮಯದಲ್ಲಿ ಅಲಹಾಬಾದ್ ಮತ್ತೆ ಪ್ರಯಾಗ್ರಾಜ್ ರೈಲ್ ನಿಲ್ದಾಣಗಳಲ್ಲಿ ಅಪಘಾತ ಮತ್ತೆ ಕಾಲ್ ತುಳಿತ ಸಂಭವಿಸಿ 42 ಜನರು ಸಾವನ್ನಪ್ಪಿದ್ರು. ಅಂದ್ರೆ ಸರ್ಕಾರದ ಮುಂದೆ ಅಂತ ಸಾಕಷ್ಟು ಪುರಾವೆಗಳಿವೆ. ಕುಂಭಮೇಳದ ಸಮಯದಲ್ಲಿ ಬಹಳ ದೊಡ್ಡ ಜನಸಮೂಹ ಸೇರಿದಾಗ ಕಾಲ್ ತುಳಿತದ ಸಾಧ್ಯತೆ ಇದೆ ಅಂತ ತೋರಿಸುವಂತ ಪುರಾವೆಗಳವು. ಅದಕ್ಕಾಗಿನೇ ಆದಿತ್ಯನಾಥ್ ಸರ್ಕಾರ ಈಗ ಇದರ ದೊಡ್ಡ ಹೊಣೆಯನ್ನು ಹೊರಬೇಕಾಗತ್ತೆ. ಆದಿತ್ಯನಾಥ್ ಸರ್ಕಾರಕ್ಕೆ ಕೇಳಬೇಕಾದಂಥ ಮೊದಲ ಪ್ರಶ್ನೆ ಏನು ಅಂತ ಅಂದ್ರೆ, ಸರ್ಕಾರ ಎಲ್ಲವನ್ನ ನಿಭಾಯಿಸೋದಕ್ಕೆ ಸಂಪೂರ್ಣ ವಿಶ್ವಾಸವನ್ನ ಹೊಂದಿತ್ತಾ ಅನ್ನುವಂಥದ್ದು. ಇತಿಹಾಸದಲ್ಲಿ ಕುಂಭಮೇಳದ ಸಮಯದಲ್ಲಿ ಸಂಭವಿಸಿದಂತಹ ಕಾಲ್ ತುಳಿತದಿಂದಾಗಿ ಸಾವುಗಳು ಮತ್ತೆ ಗಾಯಗಳ ದುರಾದೃಷ್ಟಕರ ಘಟನೆಗಳು ನಮ್ಮ ಕಣ್ಣೆದುರೇ ಇದ್ವು. ಹಾಗಿದ್ರೂ ಕೂಡ ಈ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತಹ ಮಹಾಕುಂಭದಲ್ಲಿ ಅಂಥದ್ದೇನೂ ಸಂಭವಿಸೋದಿಲ್ಲ ಅಂತ ಜನರು ಅಂದುಕೊಂಡಿದ್ರ? ಪ್ರಯಾಗ್ರಾಜ್ನಲ್ಲಿ ಸೇರ್ತಾ ಇರುವಂತಹ ಜನಸಮೂಹವನ್ನ ನೋಡಿದ್ರೆ ಹಾಗನಿಸದೇ ಇರೋದಿಲ್ಲ. ಅಂಥದ್ದೇನೂ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಸಂಪೂರ್ಣ ಖಚಿತತೆ ಇದ್ದಿದ್ರೆ ಮೌನಿ ಅಮಾವಾಸ್ಯೆ ಎಂದು ಕಾಲ್ ತುಳಿತ ಸಂಭವಿಸಿ ಸಾವು ಸಂಭವಿಸಿದ್ ಹೇಗಾಗಾದ್ರೆ? ಒಂದು ದೊಡ್ಡ ಜನಸಮೂಹ ಒಂದು ಕಡೆಗೆ ಸೇರಿದೆ ಅಂತಂದ್ರೆ ಅಂತಹ ಸ್ಥಿತಿ ಕಾಲ್ ತುಳಿತಕ್ಕೆ ಆಹ್ವಾನ ಕೊಡುವಾಗಿರುತ್ತೆ ಮತ್ತು ಕಾಲ್ ತುಳಿತ ಸಾವಿಗೆ ಕಾರಣ ಆಗುತ್ತೆ. ಇದಕ್ಕೆ ಈ ಹಿಂದಿನ ಹಲವು ದುರಂತಗಳೇ ಸಾಕ್ಷಿ ಇರುವಾಗ ಮೌನಿ ಅಮಾವಾಸ್ಯೆ ದಿನ ಕಾಲ್ ತುಳಿತ ಹೇಗೆ ಸಂಭವಿಸಿತು? ಸರ್ಕಾರ ಇತಿಹಾಸದಿಂದ ಏನನ್ನಾದ್ರೂ ಕಲ್ತಿದ್ಯಾ? ಇತಿಹಾಸದಿಂದ ಕಲಿತ ಭಾರಿ ಜನಸಂದಣಿಯನ್ನ ನಿರ್ವಹಿಸೋದಿಕ್ಕೆ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಂಡಿತ್ತ? ಮಹಾಕುಂಭದ ಆಯೋಜನೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಯಾವುದಾದ್ರೂ ಒಂದು ವಿಮರ್ಶಾತ್ಮಕ ವರದಿಗಳು ಬಂದಿವೆಯಾ? ಆದ್ರೆ ಮಹಾಕುಂಭದ ಬಗ್ಗೆ ಕೇವಲ ಒಂದು ಭ್ರಮೆಯನ್ನ ಮಾತ್ರ ಸೃಷ್ಟಿ ಮಾಡಲಾಗಿದೆ. ಕೋಟ್ಯಾಂತರ ರೂಪಾಯಿಗಳ ಬಜೆಟ್ನಲ್ಲಿ ನಡೀತಾ ಇರೋದ್ರ ಬಗ್ಗೆ ಮಾಧ್ಯಮ ಸಂಸ್ಥೆಗಳು ಬಿಜೆಪಿಯೊಂದಿಗೆ ನಿಂತು ಒಂದು ಭ್ರಮೆಯನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡಿವೆ. ಅವು ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಒಂದು ವಿಮರ್ಶಾತ್ಮಕ ಪ್ರಶ್ನೆಗಳನ್ನ ಕೇಳೋದಿಲ್ಲ.
ಮಹಾಕುಂಭದ ಬಗ್ಗೆ ಭ್ರಮೆಯನ್ನ ಸೃಷ್ಟಿ ಮಾಡಿರುವಂತಹ ಅವುಗಳ ಏಕೈಕ ಉದ್ದೇಶ ಅಂತ ಅಂದ್ರೆ ಮಹಾಕುಂಭದ ಮೂಲಕ ಬಿಜೆಪಿಯನ್ನ ಹಿಂದೂಗಳ ಹೃದಯ ಸಾಮ್ರಾಟ್ ಅಂತ ಸ್ಥಾಪಿಸೋದು. ಮೋದಿ ಮತ್ತೆ ಆದಿತ್ಯನಾಥ್ ಅವರನ್ನ ಹಿಂದೂ ಹೃದಯ ಸಾಮ್ರಾಟರು ಅಂತ ತೋರಿಸೋದು ಒಂದೇ ಅವರ ಗುರಿ. ಹಿಂದೂ ಆಚರಣೆಗಳನ್ನ ಭಾರತೀಯ ಸಂಸ್ಕೃತಿಯಾಗಿ ಬಿಂಬಿಸಬೇಕಾಗಿದೆ. ಅದನ್ನ ಈ ಮೀಡಿಯಾಗಳು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇವೆ. ವಿಶ್ವದ ಅತ್ಯಂತ ಕಲುಷಿತ ನದಿಗಳಲ್ಲಿ ಒಂದಾದಂತಹ ಗಂಗಾ ಮತ್ತೆ ಯಮುನಾದ ಪ್ರಸ್ತುತ ಸ್ಥಿತಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಪ್ರತಿದಿನ ಕೋಟ್ಯಾಂತರ ಜನರು ನಿಜವಾಗಿಯೂ ಅಲಹಾಬಾದ್ಗೆ ಬರ್ತಾ ಇದ್ದಾರ? ಇದು ಕೇವಲ ಸುಳ್ಳಂತ ಅನ್ಸೋದಿಲ್ವಾ? ಕೋಟ್ಯಾಂತರ ಜನರು ಅಲಹಾಬಾದ್ಗೆ ಬರ್ತಾ ಇದ್ರೆ ಕೋಟ್ಯಾಂತರ ಜನರನ್ನ ನಿರ್ವಹಿಸೋದಿಕ್ಕೆ ಅಲ್ಲಿ ವ್ಯವಸ್ಥೆಗಳಿವೆಯಾ? ಅಮಾವಾಸ್ಯೆ ಸಮಯದಲ್ಲಿ ಜನರು ಗಾಯಗೊಂಡು ಸಾಯುವಂತ ದುರದೃಷ್ಟಕರ ಘಟನೆ ಇದಕ್ಕೂ ಮೊದಲು ನಡೆದಿದ್ದಂಥ ಇಂಥದ್ದೇ ಘಟನೆಗಳ ನಂತರನೂ ಮತ್ತೊಮ್ಮೆ ನಡೆದಿದೆ ಅಂತ ಅಂದ್ರೆ ಯಾವ ಮಟ್ಟದ ಮುನ್ನೆಚ್ಚರಿಕೆಗಳನ್ನು ಸರ್ಕಾರ ತೆಗೆದುಕೊಂಡಿತ್ತು? ಯಾಕದನ್ನು ಇಷ್ಟೊಂದು ಗಂಭೀರವಾಗಿ ಪರಿಗಣಿಸಲಿಲ್ಲ ಸರ್ಕಾರ? ಸಾಮಾನ್ಯ ಜನರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು. ಮೌನಿ ಅಮಾವಾಸ್ಯೆಯ ದಿನ ಸ್ನಾನ ಮಾಡೋದಕ್ಕೆ 9 ಕೋಟಿಗೂ ಹೆಚ್ಚು ಜನರು ಪ್ರಯಾಗ್ರಾಜ್ಗೆ ತಲುಪಿದ್ರು ಅಂತ ಹೇಳಲಾಗ್ತಾ ಇದೆ. ಈ ಅಂಕಿಅಂಶ ನಿಜವಾಗಿಯೂ ಸರಿಯಾಗಿದೆಯಾ? ಈ ಅಂಕಿಅಂಶ ನಿಜವಾಗಿಯೂ ಸರಿಯಾಗಿದ್ರೆ ಆ 9 ಕೋಟಿ ಜನರು ಸಣ್ಣ ಸಂಖ್ಯೆ ಇಲ್ಲದ ಕಾರಣ ಹೆಚ್ಚು ಗಂಭೀರ ಪ್ರಶ್ನೆಗಳು ಉದ್ಭವಿಸುತ್ತವೆ. ಬಿಹಾರದ ಒಟ್ಟು ಜನಸಂಖ್ಯೆ ಸುಮಾರು 12 ಕೋಟಿ. ಮಧ್ಯಪ್ರದೇಶದ ಒಟ್ಟು ಜನಸಂಖ್ಯೆ 7 ರಿಂದ 8 ಕೋಟಿಗಳಷ್ಟಿದೆ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನೇ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಸಾಧ್ಯವಾಗದಂತ ಉತ್ತರ ಪ್ರದೇಶ ಸರ್ಕಾರ 9 ಕೋಟಿ ಜನರನ್ನ ಒಂದೇ ಸ್ಥಳದಲ್ಲಿ ನಿಭಾಯಿಸೋದಕ್ಕೆ ಸಾಧ್ಯವಾಗತ್ತಾ? ನಿರಂತರವಾಗಿ ಕೋಟ್ಯಾಂತರ ಜನರನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗತ್ತಾ? ಈ ಅಂಕಿಅಂಶಗಳನ್ನು ಕೊಡುವಲ್ಲಿಯೂ ಕೂಡ ಸುಳ್ಳೇ ನಡೀತಾ ಇದೆ. ಮತ್ತು ಆ ರೀತಿ ಹೇಳಿಕೊಳ್ಳೋ ಮೂಲಕ ತಾವೇನು ಮಹಾ ಸಾಧನೆ ಮಾಡಿದ್ವಿ ಅಂತ ಬಿಂಬಿಸ್ಕೊಳ್ಳೋದು ಬಿಜೆಪಿಯವ್ರ ಜರೂರತ್ತಾಗಿದೆ. ಇಲ್ಲಿಯೂ 9 ಕೋಟಿ ಅಂತೆಲ್ಲ ಹೇಳೋದನ್ನ ನೋಡುವಾಗ ನಾವು ಭ್ರಷ್ಟ ಆಡಳಿತದ ಕಾಲದಲ್ಲಿ ವಾಸ ಮಾಡ್ತಿದೀವಿ ಅನ್ನೋದು ಮತ್ತೆ ಸರ್ಕಾರ ಅಂಕಿಅಂಶಗಳೊಂದಿಗೆ ರಾಜಕೀಯ ಮಾಡ್ತಾ ಇದೆ ಅನ್ನೋದೇ ಬಯಲಾಗ್ತಾ ಇದೆ. ಇಷ್ಟೆಲ್ಲ ಜನರು ಪ್ರಯಾಗ್ರಾಜ್ಗೆ ತಲುಪಿದ್ ಹೇಗೆ? ಮತ್ತು ಇವರೆಲ್ಲ ಎಲ್ಲಿ ಉಳ್ಕೊಂಡಿದ್ದಾರೆ? ಇಡೀ ದೆಹಲಿ ನಗರದ ಜನಸಂಖ್ಯೆ ಸುಮಾರು 4 ಕೋಟಿ ಮಾತ್ರ. ಹೀಗಿರುವಾಗ 9 ಕೋಟಿ ಜನರು ಇಲ್ಲಿಗೆ ತಲುಪಿದ್ ಹೇಗೆ? ಇಷ್ಟೆಲ್ಲ ಟ್ರೈನ್ ಬಸ್ಗಳ ಲಭ್ಯವಿದ್ವಾ? ಇಷ್ಟೆಲ್ಲ ಹೋಟೆಲ್ಗಳು ಲಭ್ಯ ಇದಾವ? ಅಲ್ಲಿ ಮಹಾಕುಂಭದ ಹೆಸರಿನಲ್ಲಿ ಭ್ರಮೆಯನ್ನ ಸೃಷ್ಟಿ ಮಾಡಲಾಗ್ತಾ ಇದೆ, ಸುಳ್ಳುಗಳನ್ನ ಹರಡಲಾಗ್ತಾ ಇದೆ. ಸುಳ್ಳುಗಳ ಹರಡುವಿಕೆ ಇಷ್ಟೊಂದು ಹೆಚ್ಚಿರುವಾಗ ಮತ್ತೆ ಸತ್ಯವನ್ನ ಮರೆಮಾಚಲಾಗ್ತಾ ಇರುವಾಗ ಸರ್ಕಾರ ಇಂಥ ದುರಂತದ ಹೊಣೆಯನ್ನು ಹೊರತೆ ಅಂತ ನಾವು ಭಾವಿಸೋದಾದ್ರೂ ಹೇಗೆ? ಮಹಾಕುಂಭದ ವ್ಯವಸ್ಥೆಗಳು, ಸರ್ಕಾರ, ಆಡಳಿತ ಅಥವಾ ಜನಸಂದಣಿ ಇದೆಲ್ಲದರ ಬಗ್ಗೆ ಮಾಧ್ಯಮಗಳಲ್ಲಿ ವಿಮರ್ಶಾತ್ಮಕ ವರದಿಗಳು ಬಂದಿದ್ರೆ ಕಾಲ್ತುಳಿತವನ್ನು ತಪ್ಪಿಸಬಹುದಾಗಿತ್ತು. ಜನವರಿ 14ರಿಂದ ಪ್ರಯಾಗ್ರಾಜ್ನಲ್ಲಿ ಜನರು ಸಂಗಮ್ ತಲುಪುವಲ್ಲಿ ಎದುರಿಸ್ತಾ ಇರುವಂತಹ ಸಮಸ್ಯೆ ಮತ್ತು ಅಲ್ಲಿಯೇ ಉಳಿಯುವಲ್ಲಿ ಅವ್ರು ಎದುರಿಸ್ತಾ ಇರುವಂತಹ ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸಲೇ ಇಲ್ಲ. ಅದ್ರ ಬಗ್ಗೆ ಸರ್ಕಾರಿ ಆಡಳಿತ ಕ್ರಮ ಕೈಗೊಂಡಿದ್ರೆ ಜನಸಂದಣಿ ನಿರ್ವಹಣೆಯ ಸರಿಯಾದ ವಿಧಾನದ ಬಗ್ಗೆ ನಿರಂತರವಾಗಿ ಚರ್ಚೆಗಳು ನಡೀತಾ ಇದ್ವು. ಮಹಾಕುಂಭದಲ್ಲಿ ಜನಸಂದಣಿ ಇರೋದು ಸಹಜ, ಆದ್ರೆ ಜನಸಂದಣಿಯ ಬಗ್ಗೆ ಮಾತನಾಡುವಾಗ ಅದನ್ನ ತರ್ಕದ ದೃಷ್ಟಿಕೋನದಿಂದ ಮತ್ತು ಸಾರ್ವಜನಿಕ ಕಲ್ಯಾಣದ ದೃಷ್ಟಿಕೋನದಿಂದ ನೋಡೋದು ಅವಶ್ಯವಾಗಿದೆ. 9 ಕೋಟಿ ಅಂತ ಜನಸಂದಣಿಯ ಬಗ್ಗೆ ಹೇಳ್ಕೊಂಡ್ರೆ ಸಾಕಾಗೋದಿಲ್ಲ. ಆ ಜನಸಂದಣಿ ನಿರ್ವಹಣೆಯ ಸವಾಲನ್ನು ಕೂಡ ತೆಗೆದುಕೊಳ್ಬೇಕು. ಮಾಧ್ಯಮ ವರದಿಗಳನ್ನ ನಂಬೋದಾದ್ರೆ ಮೌನಿ ಅಮಾವಾಸ್ಯೆ ಸಮಯದಲ್ಲಿ ಬೆಳಗ್ಗೆ ಸ್ನಾನ ಮಾಡಬೇಕು. ಆದ್ರೆ ಸಂಗಮ್ ಕಡೆ ಹೋಗುವಂತಹ ದೋಣಿಗಳ ವ್ಯವಸ್ಥೆ ನಿಲ್ಲಿಸಿದ್ರಿಂದ ಭಾರಿ ಜನಸಮೂಹ ನಿರಂತರವಾಗಿ ಸೇರ್ತಾನೆ ಇತ್ತು. ಕೆಲವರು ಬ್ಯಾರಿಕೇಡ್ಗಳಲ್ಲಿ ಸಿಲುಕೊಂಡು ಕೆಳಗೆ ಬಿದ್ರು. ಸಂಗಮ್ಗೆ ಪ್ರತ್ಯೇಕ ಪ್ರವೇಶ ಮತ್ತೆ ನಿರ್ಗಮನ ಮಾರ್ಗಗಳಿವೆ, ಅಲ್ಲಿ ಜನರು ಇರಲಿಲ್ಲ. ಅವರು ಬರಬೇಕಾದಂತಹ ಅದೇ ಮಾರ್ಗದ ಮೂಲಕ ಹಿಂತಿರುಗಬೇಕಾಯ್ತು. ಅಂತಹ ಪರಿಸ್ಥಿತಿಯಲ್ಲಿ ಕಾಲ್ತುಳಿತ ಸಂಭವಿಸಿದಾಗ ಜನರಿಗೆ ಹೊರ ಹೋಗೋದಿಕ್ಕೆ ದಾರಿ ಸಿಗ್ಲಿಲ್ಲ. ಜನರು ಒಬ್ಬರ ಮೇಲೊಬ್ಬರು ಬಿದ್ದು ತಮ್ಮನ್ನ ತಾವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಸಾವನ್ನಪ್ಪಿದ್ರು. ಜನವರಿ 27ರಂದು ಅಂದ್ರೆ ಕಾಲ್ತುಳಿತದ ಒಂದು ದಿನದ ಮೊದಲು ಅಮಿತ್ ಶಾ ಅವರು VVIP ಆಗಿ ಅಲ್ಲಿ ಹೋಗಿದ್ರು. ಅವರ ಆಗಮನದ ಕಾರಣ 5 ಗಂಟೆಗಳ ಕಾಲ ಒಳ ಮಾರ್ಗವನ್ನ ಅಲ್ಲಿ ಮುಚ್ಚಲಾಗಿತ್ತು. ಜನಸಂದಣಿ ಇರುವಂತಹ ಸ್ಥಳಗಳಲ್ಲಿ ಜನಸಂದಣಿ ಹೆಚ್ಚಾಗ್ತಾನೆ ಇತ್ತು ಮತ್ತೆ ಜನರು ಮೊದಲಿಗಿಂತನೂ ಹೆಚ್ಚು ನಡಿಬೇಕಾಯ್ತು. VIPಗಳ ಕಾರಣದಿಂದಾಗಿನೇ ನಾವು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗಿದೆ ಅಂತ ಜನರು ಕೂಡ ಹೇಳ್ಕೊಂಡಿದ್ರು. ಜನರು ರೈಲ್ವೆ ನಿಲ್ದಾಣದಿಂದ ಸಂಗಮಕ್ಕೆ ಕಾಲ್ನಡಿಗೆಯಲ್ಲಿ ಬರಬೇಕು. ಮಕ್ಕಳು ಮತ್ತೆ ವೃದ್ಧರೊಂದಿಗೆ ಸುಮಾರು 15 ಕಿಲೋಮೀಟರ್ ನಡಿಬೇಕಾಗಿತ್ತು. ಅದರ ಜೊತೆಗೆ ಲಗೇಜ್ಗಳನ್ನು ಹೊತ್ಕೊಂಡಿರ್ಬೇಕಾಗಿತ್ತು. ಜನವರಿ 27ರ ಸಂಜೆ ಇಂದ್ರಶಿಸ್ನಲ್ಲಿ ಜನಸಂದಣಿ ಹೆಚ್ಚಾಯಿತು ಮತ್ತೆ ಜನಸಮೂಹವನ್ನ ಚದರಿಸೋದಕ್ಕೆ ಯಾವುದೇ ಮಾರ್ಗ ತೋರಲಿಲ್ಲ. ಮಹಾಕುಂಭ ಮೇಳದಲ್ಲಿ ನಿಲ್ದಾಣದಿಂದ ಸಂಗಮಕ್ಕೆ ಹೋಗೋವರೆಗೂ ಒಂದಲ್ಲ ಒಂದ್ ರೀತಿಯಲ್ಲಿ ಸಾಮಾನ್ಯ ಜನರ ಜೇಬ್ ದೋಚುವಂತಹ ವ್ಯವಸ್ಥೆ ಕೂಡ ಇತ್ತು ಅನ್ನೋದು ಕೆಲವರು ವಿವರಿಸಿದ್ದಾರೆ. ಆಟೋ ರಿಕ್ಷಾ ಚಾಲಕರು ಮೊದಲಿಗಿಂತ ಹೆಚ್ಚಿನ ಹಣ ಕೇಳ್ತಾರೆ. ಕುಂಭಮೇಳ ಪ್ರದೇಶದಲ್ಲಿ ಚಹಾದಿಂದ ಹಿಡಿದು ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಹಣವನ್ನ ಕೊಡಬೇಕು. ಜನರಿಗೆ ಅಲ್ಲಿ ಉಚಿತ ಆಹಾರ ಸಿಗ್ತಾ ಇದೆ ಅಂತ ಹೇಳಿ ಅದಾನಿಯ ಚಿತ್ರವನ್ನ ಕೂಡ ಹಾಕಲಾಗಿದೆ. ಆದ್ರೆ ಉಚಿತ ಊಟ ಪಡೆಯೋದಿಕ್ಕೆ ಒಬ್ರು 1 ಅಥವಾ 2 ಗಂಟೆಗಳ ಕಾಲ ಆ ಸಾಲಿನಲ್ಲಿ ನಿಲ್ಬೇಕಾಗ್ತಿತ್ತು. ಇನ್ನು ಕೆಲವೊಮ್ಮೆ ಇದು 5 ಗಂಟೆಗಳನ್ನು ಕೂಡ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗಿದೆ. ಇನ್ನು ಪತ್ರಕರ್ತ ಅಭಿಷೇಕ್ ಶ್ರೀವಾಸ್ತವ್ ಹೇಳೋ ಪ್ರಕಾರ ಈ ಬಾರಿ ನಡೀತಾ ಇರೋದು ಕುಂಭಮೇಳ ಅಲ್ಲ, ಆ ಹೆಸರಿನಲ್ಲಿ ಒಂದು ವ್ಯವಹಾರ.
ಆದಿತ್ಯನಾಥ್ ಸರ್ಕಾರ 1 ವರ್ಷದ ಹಿಂದೆ ಅರ್ನೆಸ್ಟ್ ಅಂಡ್ ಯಂಗ್ ಅನ್ನುವಂಥ ಕಂಪನಿಗೆ ಕುಂಭಮೇಳ ನಿರ್ವಹಿಸುವಂತ ಒಂದು ಗುತ್ತಿಗೆಯನ್ನ ನೀಡಿತ್ತು. ಈ ಕಂಪನಿಯ 200 ಉದ್ಯೋಗಿಗಳು ನಿಯಂತ್ರಣ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಕುಂಭ ಅಲ್ಲ, ಕಾರ್ಪೊರೇಟ್ ಕುಂಭ ಅಂತ ಹೇಳಬೇಕು. ಪೊಲೀಸರು ಸಣ್ಣ ಅಂಗಡಿಯವರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ, ಆದ್ರೆ ದೊಡ್ಡ ಕಾರ್ಪೊರೇಟ್ಗಳ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. VIP ವಾಹನಗಳು ಸೈರನ್ ಹೊಡೆದು ಹಾದು ಹೋಗ್ತವೆ. ಸಾಮಾನ್ಯ ಜನರನ್ನ ತಡೆಯಲಾಗ್ತಾ ಇದೆ. ಸಾಮಾನ್ಯ ಜನರ ಮೇಲೆ ಪೊಲೀಸರು ಲಾಠಿಗಳನ್ನು ಪ್ರಯೋಗ ಮಾಡ್ತಾರೆ. ದೊಡ್ಡ ಅಂಗಡಿಗಳ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳೋದಿಲ್ಲ. ಕುಂಭಮೇಳದಲ್ಲಿ ಅಧಿಕಾರ, ಹಣ ಮತ್ತೆ ಪ್ರಚಾರದ ಅಬ್ಬರಾನೇ ಕಾಣಿಸ್ತಾ ಇದೆ. ಸಮಾಜವನ್ನ ಹೇಗೋ ಸುಧಾರಿಸಬಹುದು, ಆದ್ರೆ ನಮ್ಮ ಕಾಲದ ದೊಡ್ಡ ಸಮಸ್ಯೆ ಅಂತ ಅಂದ್ರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿಂದೂ ಧರ್ಮದ ಕ್ಷೇತ್ರಗಳಲ್ಲಿ ಬಿಜೆಪಿ ರಾಜಕೀಯ ದೊಡ್ಡ ಭ್ರಮೆಯನ್ನ ಸೃಷ್ಟಿ ಮಾಡಿದೆ. ಆ ಭ್ರಮೆ ಎಷ್ಟು ಪ್ರಬಲವಾಗಿದೆ ಅಂತ ಅಂದ್ರೆ ಜನರು ಸತ್ಯವನ್ನ ನೋಡೋದಿಕ್ ಸಾಧ್ಯ ಆಗೋದಿಲ್ಲ. ದೊಡ್ಡ ಜನಸಂದಣಿ ಇರುತ್ತೆ, ಕಾಲ್ತುಳಿತ ಸಂಭವಿಸಬಹುದು ಅನ್ನುವಂಥ ಅಪಾಯಗಳ ಬಗ್ಗೆ ಯೋಚನೆ ಕೂಡ ಮಾಡದಷ್ಟರ ಮಟ್ಟಿಗೆ ಜನರು ಆ ಭ್ರಮೆಯಲ್ಲಿದ್ದಾರೆ. ಸರ್ಕಾರಗಳು ಹೊಣೆಗೇಡಿಗಳಾಗಿವೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.